ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಸೊ ಸ್ಟಾರ್ಟ್ ಮಾಡುವ ಇವತ್ತಿನ ವ್ಲಾಗ್. ನಾನಿವತ್ತು 11:30 ನಾನು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಸೊ ಏನು ವ್ಲಾಗು ಅಂತಂದರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನಗೆ ಒಂದು ಯೂಟ್ಯೂಬಿಂದ ಒಂದು ಪಾರ್ಟ್ನರ್ ಶಿಪ್ ಅಂತ ಒಂದು ಮೇಲ್ ಬಂತು. ಸೊ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡಿಕೊಂಡೆ ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ. ಸೊ ಗೈಸ್, ಏನು ಅಂತಂದರೆ ನನಗೆ ನಿನ್ನೆ ಅಂದರೆ ಜೂನ್ 18 ನಿನ್ನೆ ಜೂನ್ 18ನೇ ತಾರೀಕಲ್ಲಿ ನನಗೆ ಒಂದು ಮೇಲ್ ಬಂತು. ಯೂಟ್ಯೂಬಿಂದ ನನಗೆ ಒಂದು ಮೇಲ್ ಬಂತು. ಸೊ ಅದನ್ನು ಓದಿದೆ. ಅಂದರೆ ಯೂಟ್ಯೂಬಿಂದ ಯಾವುದೇ ಒಂದು ಮೇಲ್ ಬಂದರೂ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ಲ, ಕ್ಯೂರಿಯಾಸಿಟಿ ಇರುತ್ತೆ. ಸೊ ಮತ್ತೆ ಖುಷಿ ಇರುತ್ತೆ, ಓಕೆ ಯೂಟ್ಯೂಬಿಂದ ನನಗೆ ಮೇಲ್ ಬಂತು. ಏಕೆಂದರೆ ನಾ ಮಾಡ್ತಿರುವಂಥ ಒಂದು ವಿಡಿಯೋ ಸೊ ಯೂಟ್ಯೂಬ್ ನೋಡ್ತಾ ಇದೆ, ನಮ್ಮನ್ನು ಕೂಡ ರೆಕಗ್ನೈಸ್ ಮಾಡ್ತಾ ಇದೆ ಅಂತ ನಮಗೆ ಒಂದು ಖುಷಿ ಇರುತ್ತಲ್ವಾ. ಸೊ ಹಾಗಾಗಿ ನನಗೆ ಒಂದು ಮೇಲ್ ಬಂತು, ಓಕೆನಾ. ಸೊ ಅದನ್ನು ನಾನು ನೋಡ್ತಾ ಇದ್ದೆ. ಅವಾಗ ಏನು ಅಂತಂದರೆ ನಂಗೆ ಲಿಟ್ರಲಿ ಯಾವ ಥರ ಶಾಕ್ ಆಯಿತು ಅಂದರೆ, ನನಗೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ನನಗೆ ಆಗ್ತಾ ಇಲ್ಲ. ಯಾವ ಥರ ಅಂದರೆ, ನನಗೆ ಅಲ್ಲಿ ಒಂದಷ್ಟು ಕಳಿಸ್ತಾರೆ ನಮಗೆ ಮೇಲ್ಸ್, ಓಕೆನಾ. ಅದು ಯಾವ ಥರ ಇತ್ತು ಅಂತ ನನಗೆ ನೋಡ್ಬಿಟ್ಟು ನಿಜವಾಗ್ಲೂ ಶಾಕ್ ಆಗೋಯ್ತು. ಯಾವ ಥರ ಅಂತಂದರೆ, ಫಸ್ಟ್ ಬಂದಿದ್ದು ರೀಯೂಸ್ ಕಂಟೆಂಟ್ ಅಂತ ನನಗೆ ಫಸ್ಟ್ ಒನ್ ಬಂದ್ಬಿಡ್ತು. ರೀಯೂಸ್ ಕಂಟೆಂಟ್ ನನಗೆ ಯಾವುದು ಕಾಪಿ ಮಾಡ್ಕೊಂಡು ನಾನು ಮಾಡಿಲ್ವಲ್ಲ, ಮತ್ತು ಕಾಪಿಯಸ್ಟ್ ವಿಡಿಯೋಸ್ ನಾನು ಮಾಡಿಲ್ಲ. ಯಾಕೆ ಈ ಥರ ಮೇಲೆ ನನಗೆ ಅದನ್ನು ಕಂಪ್ಲೀಟಾಗಿ ಓದೋದಕ್ಕೂ ನನಗೆ ಆಗ್ತಾ ಇಲ್ಲ. ಏನಕ್ಕಂದರೆ ಆ ಮೇಲಲ್ಲಿ ಏನಿದೆಯಪ್ಪ, ನನಗೆ ಯೂಟ್ಯೂಬಿಂದ ಏನು ಅಂದರೆ ಖುಷಿ, ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ಬಟ್ ಅಲ್ಲಿ ಸ್ಟಾರ್ಟಿಂಗು ರೀಯೂಸ್ ಕಂಟೆಂಟ್ ಅಂತ ಮೇಲ್ ಬಂತು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಕೆಳಗಡೆ ಡೆಫಿನೇಷನ್ ಹಾಕಿದ್ದಾರೆ, ಸರಿನಾ. ಅದನ್ನು ಕಂಪ್ಲೀಟಾಗಿ ನಾನು ಓದ್ಕೋಬೇಕಿತ್ತು. ನಾನು ಅದನ್ನು ಅಂದರೆ ನಮ್ಗೆ ಅಷ್ಟು ಪೇಷನ್ಸ್ ನನಗಿಲ್ಲ. ಸೊ ಸ್ಟಾರ್ಟಿಂಗ್ ಹೋಗ್ಬಿಡೋಣ ಏನಿದೆ ರೀಯೂಸ್ ಕಂಟೆಂಟ್ ಅಂತ ಬಂದ್ಬಿಟ್ಟಿದೆ ಅಂತ ನಂಗೆ ಮೈಂಡ್ ಬ್ಲಾಕೇ ಆಗೋಯ್ತು ನನಗೆ ಲಿಟ್ರಲಿ. ಯಾಕೆ ಹಿಂಗೆ ಬಂತು ಮೇಲು, ನಾನು ಯಾವ ಥರದ್ದು ರೀಯೂಸ್ ಕಂಟೆಂಟ್ ಮಾಡಿಲ್ಲ. ಸೊ ಯಾಕಪ್ಪ ಈ ಥರ ಮೇಲ್ ಬಂತು ಅಂತಂದ್ಬಿಟ್ಟು ಒಂದು ಕ್ಷಣಕ್ಕೆ ಗಾಬರಿಯಾಗಿ ಸುಮ್ಮನೆ ಕೂತ್ಕೊಂಡೆ, ಓಕೆನಾ. ಏನು ರಿಯಾಕ್ಷನ್ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಏನಕ್ಕಂದರೆ ಅಯ್ಯೋ ಇಷ್ಟು ದಿನ ಕಷ್ಟಪಟ್ಟಿದ್ದು ವೇಸ್ಟ್ ಆಗ್ಬಿಡುತ್ತಾ, ಮತ್ತು ನಂದು ಏನಾದರೂ ಒಪ್ಸ್ಕೊಂಡು ಅಂದರೆ ನೆಗೆಟಿವೇ ಬಂದ್ಬಿಡ್ತು ನಂಗೆ ಥಾಟ್ಸ್ ತಲೆಗೆ, ಓಕೆನಾ. ಸೊ ಯೂಟ್ಯೂಬಿಂದ ಎಷ್ಟು ಅಂದರೆ ಹತ್ತತ್ರ ನಾನು ಇವಾಗ 2 ವರ್ಷ ಆಗ್ತಾ ಬಂತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಈ 2 ಇಯರ್ಸ್ ನಾನು ಏನು ಕಷ್ಟಪಟ್ಟಿದ್ದೀನಿ ನನಗೆ ಮಾತ್ರ ಗೊತ್ತಿರುತ್ತೆ, ಓಕೆನಾ. ಏನೋ ನೀವು ಕುತ್ಕೊಂಡು ಇವಾಗ ನೋಡ್ಬೋದು ವಿಡಿಯೋ ಮಾಡಿ ಹಾಕೋದನ್ನ, ಬಟ್ ಅದು ಹಿಂದಿರೋವಂಥ ಶ್ರಮ ನಮಗೆ ಗೊತ್ತಿರುತ್ತೆ. ಸೊ ನಾನು ಅದನ್ನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಎಲ್ಲೆಲ್ಲೋ ಹೋಗೋದು, ಎಲ್ಲ ಥರ ವೀಡಿಯೋಸನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡು ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕಿ, ಸೊ ರಿಸ್ಕ್ ಇರುತ್ತೆ. ಅಷ್ಟು ನಾನು 2 ವರ್ಷದಿಂದ ಪಟ್ಟಂಥ ಶ್ರಮ ಎಲ್ಲಿ ವ್ಯರ್ಥ ಆಗ್ಬಿಡುತ್ತಪ್ಪ, ಈ ಥರ ಮೇಲ್ ಬಂತು ಅಂತ ಹೇಳ್ಬಿಟ್ಟು ಶಾಕ್ ಆದೆ. ಆಮೇಲೆ ಕಂಪ್ಲೀಟಾಗಿ ಕೂತ್ಕೊಂಡು ನಾನು ಓದಿದ್ದು, ಆಗ ನನಗೆ ಅರ್ಥ ಆಯಿತು. ಅಂದರೆ ರೀಯೂಸ್ ಕಂಟೆಂಟ್ ಎಲ್ಲೂ ಕೂಡ ನೀವು ಇವಾಗ ನೀವು ಮಾಡ್ತಾ ಇರುವಂಥ ವೀಡಿಯೋಸು ಚೆನ್ನಾಗಿದೆ, ಅಂದರೆ ನಮ್ಮದೇ ಆದ ಓನ್ ಕಂಟೆಂಟ್ ಇದೆ, ಓಕೆ. ಒಂದು ಇನ್ಫಾರ್ಮೇಟಿವ್ ಆಗಿರ್ಬೋದು, ಮತ್ತು ಲೈಫ್ ಸ್ಟೈಲ್ ಆಗಿರ್ಬೋದು, ಆ ಥರ ವೀಡಿಯೋಸ್ ನಾನು ಮಾಡ್ಕೊಂಡು ಹೋಗ್ತಾ ಇರೋದು. ನಾನು ಯಾರ್ದನ್ನು ಬೇರೆ ಚಾನಲಿಂದ ತಗೊಂಡು ನಾನು ಈ ವಿಡಿಯೋಸನ್ನು ಮಾಡಿಲ್ಲ. ಅವ್ರೇನು ಮೇಲ್ ಬಂದಿತ್ತು ಅಂತಂದರೆ, ರೀಯೂಸ್ ಕಂಟೆಂಟ್ ರಿಲೇಟೆಡ್ ಆಗಿರೋವಂಥದ್ದನ್ನ ನೀವು ಮಾಡಬೇಡಿ, ಈಗ ನೀವೇನು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ವೀಡಿಯೋಸು ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿ ನನಗೆ ಒಂದು ವಾರ್ನಿಂಗ್ ಆಗಿರ್ಬೋದು, ಅಥವಾ ಒಂದು ಹೀಗಿದೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಥರ ನನಗೆ ಮೇಲ್ ಬಂದಿದ್ದು, ಸರಿನಾ. ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತರ, ಅಂದರೆ ಯೂಟ್ಯೂಬಿಂದ ಗೈಡ್ಲೈನ್ಸ್ ಬರುತ್ತೆ, ನಾವು ಅದನ್ನು ಅದ್ರ ಪ್ರಕಾರವಾಗಿ ನಡ್ಕೊಂಡು ಹೋಗ್ಬೇಕು. ಅದನ್ನು ನಾವು ಫಾಲೋ ಅಪ್ ಮಾಡಬೇಕು, ಓಕೆನಾ. ಬ್ರೇಕ್ ಮಾಡೋಕ್ಕೆ ಹೋಗ್ಬಾರ್ದು. ಬ್ರೇಕ್ ಮಾಡಿದ್ರೆ ನಮ್ಮ ಒಂದು ಚಾನಲ್ಲು ಹೆಗ್ರೋಗುತ್ತೆ, ಓಕೆನಾ. ಅಂದರೆ ಸೊ ಬ್ಲಾಕ್ ಆಗುತ್ತೆ ಅಥವಾ ಡೆಲೀಟ್ ಆಗುತ್ತೆ, ಏನಾದ್ರು ಒಂದು ಆಗೋ ಚಾನ್ಸಸ್ ತುಂಬಾ ಇರುತ್ತೆ, ಓಕೆನಾ. ಸೊ ನಾನು ಮೇಲ್ ನೋಡ್ಬಿಟ್ಟು ಅವ್ರು ಶಾಕ್ ಆಗಿ ಆಮೇಲೆ ಕಂಪ್ಲೀಟಾಗಿ ಕುತ್ಕೊಂಡು ನಾನು ನೋಡಿದ್ದು. ರಿವ್ಯೂಸ್ ಕಂಟೆಂಟ್ ಅಂತ ಬಂತು, ಕೆಳಗಡೆ ಏನೇನು ಇದೆಯಪ್ಪ ಅಂತೆಲ್ಲ ತುಂಬ ಸಖತ್ತು. ಒಂದು 10 ನಿಮಿಷ ಏನೋ ತಲೆಗೆ ಬರೀ ನೆಗೆಟಿವ್ ಥಾಟ್ಸೇ ಬಂದೋಯ್ತು. ಆಮೇಲೆ ಸಮಾಧಾನ ಕೂತ್ಕೊಂಡೆಲ್ಲ ಹೋದೆ. ಸೊ ಏನಂತಂದರೆ, ಅದೇ ಕಂಟೆಂಟ್ ಈಗ ಏನಿದೆ ನೀವು ಮಾಡ್ತಾ ಇರೋದು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದ್ದೆ, ಚಾನಲ್ ಗ್ರೋ ಅಪ್ ಆಗುತ್ತೆ ಅಂತ ಇತ್ತು. ಆದರೆ ಕಮ್ಯುನಿಟಿ ಗೈಡ್ಲೈನ್ಸು ಅಂದರೆ ರಿಯೂಸ್ ಕಂಟೆಂಟ್ ಅಂತ ನಿಮ್ಗೆ ಏನು ಹೇಳಿದೆ ಅದನ್ನೇ ಯಾವುದೇ ಕಾರಣಕ್ಕೂ ಬೇರೆ ಯಾರ್ದನ್ನು ಆ ಥರ ಮಾಡಬಾರ್ದು.
ಅಂತ ವಾರ್ನಿಂಗ್ ಥರನೇ ನನಗೆ ಅದು ಬಂದಿದ್ದು. ವಾರ್ನಿಂಗ್ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮ್ ಮಾಡಿದ್ರು ನನಗೆ, ಸರಿನಾ, ಹಿಂಗೆ ಮಾಡಬಾರ್ದು ಸೊ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅದಾದ್ಮೇಲೆ ನನಗೆ ಕಾಪಿ ರೈಟ್ಸ್ ಅವೇರ್ನೆಸ್ ಅಂತ ಫಸ್ಟ್ ಬಂದು ರೀಲ್ಸ್ ಕಂಟೆಂಟ್ ಅಂತ ಅದ್ರ ಕೆಳಗಡೆ ಸ್ವಲ್ಪ ಡೆಫಿನಿಷನ್ ಇತ್ತು. ನೆಕ್ಸ್ಟ್ ಬಂದು ಕಾಪಿ ರೈಟ್ಸ್ ಅವೇರ್ನೆಸ್ ಅಂತ ಅದೊಂದು ಹೆಡ್ಲೈನ್ ಬಂತು. ಓಕೆನಾ, ಅದನ್ನು ಕೂಡ ನಾನು ಕಾಪಿ ರೈಟ್ಸಾ ನನಗೆ ಏನೇ ಒಂದು ನೋಡಿದ್ರು ಕೂಡ ಮೇಲೆ ಇದು ಹಿಂಗೆ ಬಂದ್ಬಿಟ್ಟಿದೆ, ಹಿಂಗೆ ಬಂದು ಸಖತ್ ಗಾಬರಿ ಆಗ್ಬಿಟ್ಟಿದೆ ನಾನು. ಯಾಕಂದರೆ ಚೆನ್ನಾಗಿ ಚಾನಲ್ ಮೂವ್ ಆಗ್ತಾ ಇರೋ ಟೈಮಲ್ಲಿ ಈ ಥರ ಬಂದ್ಬಿಟ್ಟಿದೆ. ಆಲ್ಮೋಸ್ಟ್ ನಾನೀಗ ಮಾನಿಟೈಸೇಷನ್ ಅಪ್ಲೈ ಮಾಡಲಿಕ್ಕೆ ಇನ್ನೊಂದು 10% ಹತ್ತದಲ್ಲೇ ಇದ್ದೀನಿ. ಇಲ್ಲಿತ್ತು, ಸೊ ನಾನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀನಿ, ಈಗ ಟಚ್ ಆಗಬೇಕು. ಸೊ ಆ ಹತ್ರದಲ್ಲೇ ಇದ್ದೀನಿ ನಾನು. ಸೊ ಯೂಟ್ಯೂಬಿಂದ ಅರ್ನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೈಮಲ್ಲಿ ಈ ಥರ ಎಲ್ಲ ಮೇಲ್ಸ್ ಬಂತಲ್ಲಪ್ಪ ಅಂತ ಹೇಳಿ ಗಾಬರಿ ಆಗೋದೆ. ಅದಾದಮೇಲೆ ನನಗೆ ಅದೇ ಕಾಪಿ ರೈಟ್ಸ್ ಅವೇರ್ನೆಸ್ ಅಂತ ಅದು ಕೂಡ ಒಂದು ಹೆಡ್ಲೈನ್ ನೋಡಿದಾಗ, ಆದರೆ ಕಾಪಿ ರೈಟ್ಸ್ ಬರುವಂಥ ಯಾವುದೇ ಥರದ ವಿಡಿಯೋಸು ಮಾಡಬಾರ್ದು, ಆ ಥರ ಅವೇರ್ನೆಸ್ ಅಂದರೆ ಜಾಗೃತಿ ಮೂಡಿಸ್ತಾ ಇರೋದು ಅಂದರೆ ಯೂಟ್ಯೂಬಿಂದ ನಿಮಗೆ ಬಂದು ಏನೋ ಮಾಹಿತಿನ ನಮಗೆ ಕೊಟ್ಟಿರೋದು. ಓಕೆನಾ, ಅಂದರೆ ಅವೇರ್ನೆಸ್ ಅಂದರೆ ಜಾಗೃತಿ ಮೂಡಿಸೋದು. ಆ ಥರ ಕಾಪಿರೈಟ್ಸ್ ಬರೋ ಅಂಥದ್ದು ಯಾವ ಥರದ್ದು ಮಾಡ್ಕೋಬೇಡಿ, ಯಾಕಂದರೆ ಚೆನ್ನಾಗಿ ಚಾನಲ್ ಗ್ರೋ ಆಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ, ಇದನ್ನು ಹೀಗೆ ಕಂಟಿನ್ಯೂ ಮಾಡಿ ಅನ್ನೋ ಥರ ನನಗೆ ಯೂಟ್ಯೂಬಿಂದ ಮೇಲ್ ಬಂತು. ಅದನ್ನು ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ನನಗೆ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ತಗೊಂಡಿದ್ದೀನಿ. ನಂಗೆ ಅದನ್ನು ಫುಲ್ ಮೆಸೇಜ್ ಕ್ಲಿಯರಾಗಿ ಓದೋಕ್ಕೆ ನನಗೆ ಆಗ್ತಾ ಇಲ್ಲ. ಏನಕ್ಕಂದರೆ ಕಮ್ಯುನಿಟಿ ಫಸ್ಟ್ ಬಂದು ರೀಲ್ಸ್ ಕಂಟೆಂಟ್ ಅಂತ ಬಂದ್ಬಿಡ್ತು. ರೀಲ್ಸ್ ಕಂಟೆಂಟ್ ನಾನು ಯಾವ್ದು ಮಾಡಿದ್ದೀನಪ್ಪ, ರೀಲ್ಸ್ ಕಂಟೆಂಟ್ ನನಗೆ ಮೈಂಡಲ್ಲಿ ಯಾವ್ದು ಮಾಡಿದ್ದೀನಿ ನಾನು ಓರಾಗಿ ಮಾಡ್ಕೊಂಡು ಹೋಗಿದ್ದೀನಿ ಲೈಫ್ ಸ್ಟೈಲು. ಸೊ ಯಾವ ಥರ ಬಂದ್ಬಿಟ್ಟಪ್ಪ ಅಂತ ಗಾಬರಿ ಆಗೋದೆ. ಆಮೇಲೆ ಗೊತ್ತಾಯಿತು, ಸೊ ಅದನ್ನು ಮಾಡಬಾರ್ದು. ಈ ಥರ ತಿಳ್ಕೊಳ್ಳಿ, ನೀವು ತಿಳ್ಕೊಂಡು ಮುಂದುವರಿರಿ. ಸೊ ಆ ಥರ ಯಾವುದೇ ಬ್ರೇಕ್ ಮಾಡದೆ ನಿಮ್ಮ ಒಂದು ಓನ್ ಕಂಟೆಂಟು, ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ಮಾತ್ರ ನೀವು ಪ್ರೂವ್ ಮಾಡಬೇಕು. ಬೇರೆ ಯಾರದೇ ಆದರೂ ಕೂಡ ಬೇರೆ ಚಾನಲ್ ವೀಡಿಯೋಸ್ಗಳು ನೋಡ್ಕೊಂಡು ನಾವು ಅದನ್ನ ಅಪ್ಲೋಡ್ ಮಾಡೋದು, ಅಥವಾ ಅವ್ರ ಮಾತಿನ ಶೈಲಿ ಅಥವಾ ಅವ್ರು ಏನೇ ಒಂದು ಹೇಳಿರೋದು ನಾವು ಬಂದು ನಮ್ಮ ಚಾನಲಲ್ಲಿ ಹೇಳ್ಕೊಂಡ್ರೆ, ಸೊ ಅವ್ರು ನಮ್ಮ ಚಾನಲ್ಗೆ ಅವರು ಏನು ಕಾಪಿರೈಟ್ಸ್ ಅದನ್ನು ಇಶ್ಯೂಸ್ ಆಗಿಬಿಡುತ್ತೆ. ಅವರು ಅಂತಂದರೆ ನಮ್ಮ ಚಾನಲ್ ನೋಡಿ ನನ್ನ ವಿಡಿಯೋನ ಅವ್ರು ನೋಡ್ಕೊಂಡು ಆ ಥರ ಕದ್ದು ನೋಡಿಕೊಂಡು ನನ್ನ ಚಾನಲಲ್ಲಿರುವಂಥ ವಿಡಿಯೋಸ್ ಅವ್ರು ಹಾಕೊಂಡಿದ್ದಾರೆ ಅಂತೇಳಿ ಅವರು ಸ್ಟ್ರೈಕ್ ಮಾಡ್ಬೋದು. ಯೂಟ್ಯೂಬ್ಗೆ ಮೇಲ್ ಮಾಡಿದ್ರೆ ನನ್ನ ಒಂದು ಚಾನಲ್ಲು ಡಿಮಾನಿಟೈಡ್ ಆಗಿಬಿಡುತ್ತೆ. ಓಕೆನಾ, ಸೊ ಆ ಥರ ಒಂದೆಲ್ಲ ಇದೆ ಯೂಟ್ಯೂಬಲ್ಲಿ. ಸೊ ಆ ಒಂದು ಗೈಡ್ಲೈನ್ಸ್ ಏನಿದೆ ಯೂಟ್ಯೂಬ್ನ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ನಂದು ಯಾವ ಥರನೂ ಆ ಥರ ಆಗಿಲ್ಲ ಮಿಸ್ಟೇಕ್ಸು, ಗಾಡ್ ಗಿಫ್ಟ್, ಗಾಡ್ ಗ್ರೇಸ್. ಓಕೆನಾ, ಬಟ್ ಆ ಥರ ಆಗಬಾರ್ದು ಅಂತ ನನಗೆ ಮೇಲ್ ಬಂದಿದ್ದು. ನನಗೆ ಲಿಟ್ರಲಿ ನೋಡ್ಬಿಟ್ಟದ ನನಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕಪ್ಪ ಹಿಂಗಾಗೋಯ್ತು ಅಂತ ಹೇಳ್ಬಿಟ್ಟು. ಸೊ ಹೆಣ್ಮಕ್ಳಿಗೆ ತಾಳ್ಮೆ ಇರೋದು ಸ್ವಲ್ಪ ಕಮ್ಮಿ ಅಂತ ಹೇಳ್ತಾರಲ್ಲ, ನಂಗೆ ನಿಜವಾಗ್ಲೂ ಆ ಕ್ಷಣಕ್ಕೆ ಅದು ತಾಳ್ಮೆನೇ ನನಗೆ ಇರಲಿಲ್ಲ. ಅಂದರೆ ಕಂಪ್ಲೀಟಾಗಿ ಮೆಸೇಜ್ ಓದೋಗಂಟ ನಂಗೆ ತಾಳ್ಮೆ ಇರಲಿಲ್ಲ. ಹಿಂಗೆ ಬಂದ್ಬಿಡ್ತಲ್ಲ, ಏನು ಮಾಡೋದು ಮುಂದೆ, ಯಾವ ಥರ ಮಾಡೋದಪ್ಪ ಅಂತ ಅಂದ್ಬಿಟ್ಟು ಫುಲ್ ಕನ್ಫ್ಯೂಷನ್ ಆಗಿ ಗಾಬರಿಯಾಗಿ 10-20 ನಿಮಿಷ ಏನು ಮೈಂಡಲ್ಲಿ ಓಡ್ದೇ ಫುಲ್ ನೆಗೆಟಿವ್ ಥಾಟ್ಸೇ ಬಂದು ಹೊಂಟೋಗ್ಬಿಡ್ತು. ಸೊ ಆಮೇಲೆ ಕಂಪ್ಲೀಟಾಗಿ ಕುತ್ಕೊಂಡು ನಾನು ಓದಿದ್ಮೇಲೆ ಗೊತ್ತಾಯಿತು. ಸೊ ಈ ಥರ ಎಲ್ಲ ಇದೆ ಅಂತೇಳ್ಬಿಟ್ಟು ಕಾಪಿರೈಟ್ಸ್ ಅವೇರ್ನೆಸ್ ಬಗ್ಗೆ ತಿಳ್ಕೊಂಡಿರಬೇಕು. ಏನಕ್ಕಂದರೆ ಕಾಪಿರೈಟ್ಸ್ ಆಲ್ಮೋಸ್ಟು ಬರೋದು ಸ್ವಲ್ಪ ಕಮ್ಮಿನೇ ಚಾನಲ್ಗಳಿಗೆ. ಅಂದರೆ ಅವು ನಮ್ಮ ಒಂದು ಎಫರ್ಟ್, ನಮ್ಮ ಒಂದು ಓನ್ ಕಂಟೆಂಟ್ ಕ್ರಿಯೇಟ್ ಇದ್ದರೆ ಆ ಥರ ಬರಲ್ಲ. ಬೇರೆ ಒಂದು ಚಾನಲ್ಲು ಅಥವಾ ಅವ್ರದ್ದೇ ಒಂದು ಏನಾದರೂ ಒಂದು ಮಾಡ್ಕೊಂಡು ನಮ್ಮಲ್ಲಿ ಹಾಕ್ಕೊಂಡು ಚಾನಲಲ್ಲಿ ಹಾಕ್ಕೊಂಡಿದ್ರೆ ಅದೆಲ್ಲ ಫಿಂಗರ್ ಪ್ರಿಂಟ್ ಏನೇನೋ ಇರುತ್ತೆ. ಸೊ ಓಕೆನಾ, ಅದೇನಾದರೂ ನಮಗೇನಾದರೂ ನಮ್ಮ ಚಾನಲ್ ಮೇಲೆ ನೋಡಿ ಗೊತ್ತಾಯಿತು ಅಂತಂದರೆ, ಸೊ ನಮ್ಮ ಚಾನಲ್ ಫುಲ್ ಡಿಲೀಟ್ ಆಗುತ್ತೆ, ನಮ್ಮ ಚಾನಲ್ಗೆ ತೊಂದರೆ ಆಗುತ್ತೆ. ಮುಂದೆ ಮಾನಿಟೈಸೇಷನ್ ಅಪ್ಲೈ ಮಾಡೋದಕ್ಕಾಗಲಿ ಅಥವಾ ಅರ್ನಿಂಗ್ಸ್ ಮಾಡೋದಕ್ಕಾಗಲಿ ಆಗಲ್ಲ. ಓಕೆನಾ, ಸೊ ಈ ಥರ ಎಲ್ಲ ಇದೆ. ಅದು ನನಗೆ ಗೊತ್ತಿದೆ, ಬಟ್ ಆ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಿಲ್ಲ. ಸೊ ಆ ಥರ ಮೇಲ್ ನೋಡಿ ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಏನಕ್ಕಂದರೆ ಯೂಟ್ಯೂಬಿಂದ ಮೇಲ್ ಬಂದಾಗಲೇ ನನಗೆ ಕ್ಯೂರಿಯಾಸಿಟಿ ಇರುತ್ತೆ, ಏನು ಬಂದಿರ್ಬೋದು, ಸರಿ ಮೇಲ್ ಏನು ಮಾಡಿರ್ಬೋದು, ನನಗೆ ಅವರು ಯಾವ ಥರ ಇಂಪ್ರೂವ್ಮೆಂಟ್ ಆಗ್ಬೋದು ನಂತರ. ಅಫ್ಕೋರ್ಸ್ ನನಗೆ ಇವಾಗ ಸ್ಟಾರ್ಟ್ ಆಗಿದೆ ಯೂಟ್ಯೂಬಿಂದ ಮೇಲ್ಸ್ ಬರಲಿಕ್ಕೆ. ನಾನು ಅಂದರೆ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಾವೇ ಅಪ್ಲೈ ಮಾಡೋಣ ಮಾನಿಟೈಸೇಷನ್ಗೆ ಅಂತ ಅಂದ್ಕೊಂಡಿದ್ದೆ. ಅದು ಆಫ್ ಮಾನಿಟೈಸೇಷನ್, ಸರಿನಾ, ಆಫ್ ಮಾನಿಟೈಸೇಷನ್ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಯೂಟ್ಯೂಬಿಂದ ನನಗೆ ಮೇಲ್ ಬಂತು.
ಏನಂತಂದರೆ ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೊಂದು ಇಮೇಜ್ ಹಾಕ್ತೀನಿ ನೋಡಿ. ಸೊ ಆ ಇಮೇಜ್ ನೋಡಿ ನನಗೆ ಫುಲ್ ಖುಷಿ ಆಯಿತು. ಓಕೆನಾ. ಸೊ ಓಕೆ, ನಾನು ಕೂಡ ಯೂಟ್ಯೂಬಲ್ಲಿ ಒಂದು ಪಾರ್ಟ್ನರ್ ಆಗಿ ನನ್ನನ್ನು ಕೂಡ ಯೂಟ್ಯೂಬ್ ರೆಕಗ್ನೈಸ್ ಮಾಡಿದೆ. ನನ್ನ ಒಂದು ವಿಡಿಯೋ, ನನ್ನ ಒಂದು ಚಾನಲ್ನು ಕೂಡ ಯೂಟ್ಯೂಬ್ ನೋಡ್ತಾ ಇದೆ. ಸೊ ನನ್ನನ್ನು ಕೂಡ ಯೂಟ್ಯೂಬ್ ಪಾರ್ಟ್ನರ್ ಆಗಿ ಕನ್ಸಿಡರ್ ಮಾಡಿದೆ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ನನಗೆ. ಆವಾಗ ಅಂದರೆ ನಾವು ಮಾಡೋದಕ್ಕಿಂತ ಅವ್ರ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಬಂದಾಗ ಎಷ್ಟು ಖುಷಿ ಇರುತ್ತೆ ನೋಡಿ. ಈಗ ನಾವೇನೋ ಎಲ್ಲ ಪ್ರೊಸೀಜರ್ ಮುಗ್ದಿದೆ ನಮ್ಮ ಚಾನಲ್ದು, ಅಪ್ಲೈ ಮಾಡಬೇಕು ನಾವೇ ಅಂತ ಅನ್ಕೋತಿರ್ತೀವಿ. ಬಟ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮಗೆ ಯೂಟ್ಯೂಬಿಂದ ನಮಗೆ ಮೇಲ್ ಬಂತು. ಓಕೆನಾ. ಸೊ ನೀವು ಅಪ್ಲೈ ಮಾಡ್ಬೋದು ಇವಾಗ ಯೂಟ್ಯೂಬ್ ಪಾರ್ಟ್ನರ್ ಆಗಿದೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ. ಸೊ ವೆಲ್ಕಮ್ ಅಂತೆಲ್ಲ ಬಂತು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಪ್ಲೈ ಮಾಡಿ ಅಂತ ಅವರೇ ನಮಗೆ ಮೇಲ್ ಮಾಡಿದ್ರು. ಅದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಓಕೆನಾ. ಸೊ ಏನೋ ಒಂದು ಲೈಫಲ್ಲಿ ಸಾಧಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು. ಸೊ ಅದು ಬಂದಿದೆ ಮೇಲು. ಸೊ ನಾನು ನಿಮ್ಗೆ ಅದು ಫೋಟೋ ಕೂಡ ಪಿಕ್ಚರ್ ಹಾಕ್ತೀನಿ, ನೋಡ್ಬೋದು ನೀವು. ಅದಾದಮೇಲೆ ಎಲ್ಲ ಥರ ಮೇಲ್ ನಮ್ಗೆ ಬರ್ತಾಯಿತ್ತು. 2-3 ಡೇಸಲ್ಲಿ 2 ಡೇಸ್ಗೊಂದು 3 ಡೇಸ್ಗೊಂದು ಡೈಲಿ ಆ ಥರ ಬರ್ತಾಯಿತ್ತು. ಏನಕ್ಕಂತಂದರೆ ಆ ಥರ ಆಫ್ ಮಾನಿಟೈಸೇಷನ್ ಅಪ್ಲೈ ಆನ್ ಮಾಡಿದ್ಮೇಲೆ ಅವರೇ ನಮಗೆ ಗೈಡ್ಲೈನ್ಸ್ ಕೊಡ್ತಾರೆ. ಓಕೆನಾ. ಯಾವ ಥರ ಅಂತಂದರೆ ನೀವು ಯಾವ ಥರ ಚಾನಲಲ್ಲಿ ಗ್ರೋ ಆಗಬೇಕು, ಮತ್ತು ಯಾವ ಥರ ವೀಡಿಯೋಸ್ ಎಲ್ಲ ಮಾಡಬೇಕು, ತಮ್ಲೈನ್ ಯಾವ ಥರ ಮಾಡಬೇಕು, ಮತ್ತು ಎಲ್ಲ ಒಂದಷ್ಟು ನಮಗೆ ಮೋಟಿವೇಶನ್ ಆಗೋ ಥರ ನಮಗೆ ಹೆಲ್ಪ್ ಆಗೋ ಥರ, ಅಂದರೆ ನಮ್ಮ ಚಾನಲ್ನ ಹೇಗೇನೋ ಗ್ರೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರ ನಮ್ಗೆ ಮೇಲ್ಸ್ ಬರ್ತಿರುತ್ತೆ. ಸೊ ಅದೆಲ್ಲ ನಾನು ನೋಡಿ ಖುಷಿ ಆಗ್ತಾ ಇತ್ತು. ಓಕೆ, ನಾನು ಯೂಟ್ಯೂಬಲ್ಲಿ ನನ್ನನ್ನು ಕೂಡ ಏನು ರೆಕಗ್ನೈಸ್ ಮಾಡಿ ನನ್ನ ವಿಡಿಯೋಸ್ಗೆ ಗ್ರೋ ಆಗಲಿಕ್ಕೆ ನನಗೆ ಹೆಲ್ಪ್ ಮಾಡ್ತಾ ಇದೆ. ಯೂಟ್ಯೂಬ್ ಟೀಮ್ ಏನಿದೆ ನಮಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಯಾವ ಥರ ಇಶ್ಯೂಸ್ ಪ್ರಾಬ್ಲಮ್ ಏನು ಆಗದೆ ಅಂತ ಅನ್ಕೋತಾ ಇದೆ. ಬಟ್ ನಾನು ನಿಮ್ಗೆ ಹೇಳ್ದಂಗೆ ನೆನ್ನೆ ನನಗೆ ಮೇಲ್ ಬಂತು ಯೂಟ್ಯೂಬಿಂದ. ಆ ಮೇಲ್ ನೋಡಿ ನನಗೆ ಮೈಂಡ್ ಬ್ಲಾಕ್ ಆಗಿ ಏನು ಮಾತಾಡದೇ ಇರೋ ಥರ ಆಗಿದ್ದು. ಬಟ್ ಅದೇನೆ ಅವ್ರು ಹೇಳಿದ್ದು, ಅದೇ ಥರನೇ ಇತ್ತು. ಯಾವುದಂತಂದರೆ ರೀಯೂಸ್ ಕಂಟೆಂಟ್ ಮಾಡಬಾರ್ದು, ಮತ್ತು ನಮ್ಮದೇ ಓನ್ ಕ್ರಿಯೇಟಿವಿಟಿ ಇರಬೇಕು, ಅದನ್ನು ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಜಾಗೃತೆ ಇರಲಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ಅಂತಂದರೆ ಕಾಪಿರೈಟ್ಸ್ ಅವೇರ್ನೆಸ್ ಬಗ್ಗೆನೂ ಕೂಡ ಒಂದು ಮೇಲ್ ಅದ್ರದ್ದು ಕೂಡ ಒಂದು ಲೈನ್ ನೋಡಿದೆ. ಅದೇ ಒಂದೇ ಮೇಲಲ್ಲಿ 2 ಥರ ಬಂದಿತ್ತು. ಸೊ ಒಂದು ಹೆಡ್ಲೈನ್ ಥರ ಬರುತ್ತಲ್ಲ, ಸೊ ಆ ಥರ ಕಾಪಿರೈಟ್ಸ್ ಅವೇರ್ನೆಸ್, ಇದ್ರ ಬಗ್ಗೆ ನಿಮಗೆ ಜಾಗೃತಿ ಇರಲಿ, ಅಂದರೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ, ಯಾವ ಥರ ವಿಡಿಯೋಸ್ ಮಾಡಿದ್ರೆ ಆ ಥರ ಬರುತ್ತೆ ಕಾಪಿರೈಟ್ಸ್ ಅಂತ. ಸೊ ಅದ್ರ ಬಗ್ಗೆ ನಿಮ್ಗೆ ತಿಳ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಅದು ಕೂಡ ಒಂದು ಮೇಲಲ್ಲಿ ಇತ್ತು. ಓಕೆನಾ. ಸೊ ಇದನ್ನೇನೆ ನೋಡ್ಬಿಟ್ಟು ಗಾಬರಿ ಆಗೋಗಿ ಏನು ಮಾಡೋದು ಯಾವ ಥರ ಮಾಡೋದಪ್ಪ ಅಂತ ಫುಲ್ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಆಮೇಲೆ ಸಚಿನ್ ಅವ್ರು ಬಂದಮೇಲೆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದೆ. ಸೊ ಅವರು ಕೂಡ ಏನಿಲ್ಲ ಆ ಥರ ಗಾಬರಿ ಎಲ್ಲ ಆಗಬೇಡ, ಹಿಂಗೆ ಇರೋದು ಅಂತ ಅವರು ಕೂಡ ಆಮೇಲೆ ಹೇಳಿದ್ರು. ಸೊ ಆಮೇಲೆ ನನಗೆ ರಿಲೀಫ್ ಆಯಿತು. ಓಕೆ, ನನ್ನ ಒಂದು ಚಾನಲ್ ಏನಿದೆ ಸೊ ಅದು ಹೀಗೆ ಗ್ರೋ ಅಪ್ ಆಗಲಿ, ಏನೋ ಒಂದು ಮಾಡಬೇಕು ಲೈಫಲ್ಲಿ ಅನ್ನೋದು ಒಂದು ಮೈಂಡಲ್ಲಿದೆ. ಸೊ ಏನಾದರೂ ಒಂದು ಯೂಟ್ಯೂಬ್ ಮೂಲಕನಾದರೂ ಒಂದು ಗುರ್ತಿಸ್ಕೋಬೇಕು, ಸೊ ವ್ಯೂವರ್ಸ್ಗೆ ಏನೋ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದೇ. ಮತ್ತು ಒಂದು ಯೂಟ್ಯೂಬಲ್ಲಿ ಅಂದರೆ ವೀಡಿಯೋಸ್ ಮಾಡೋದು ನಂಗೆ ತುಂಬಾ ಇಷ್ಟ, ಅದು ಪ್ಯಾಷನ್ ಥರನೂ ನನಗೆ ಆಸೆ. ಸೊ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಚಾನಲ್ ನಿಮಗೆ ಗ್ರೋ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ನನಗೆ ಯೂಟ್ಯೂಬಿಂದ ಮೇಲ್ಗಳನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ನೋಡಿದ್ನಲ್ಲ ಮೇಲ್ ಬಂತಲ್ಲ, ಸೊ ನೀವೀಗ ಯೂಟ್ಯೂಬ್ ಪಾರ್ಟ್ನರ್, ಸೊ ನೀವೀಗ ಅಪ್ಲೈ ಮಾಡ್ಬೋದು ಅಂತ ಆ ವಿಡಿಯೋ ನೋಡ್ಬಿಟ್ಟು ನನಗೆ ಫುಲ್ ಖುಷಿ ಆಗ್ಬಿಡ್ತು. ಸೊ ನನಗೆ ಎಲ್ಲ ಪ್ರತಿಯೊಂದು ಮೇಲ್ ಕೂಡ ನಾನು ರಿಸೀವ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ನಮ್ಮ ಒಂದು ಚಾನಲ್ಲು ನನ್ನ ವೀಡಿಯೋಸ್ ಎಲ್ಲ ನೋಡಿ ನಾವು ಮಾಡುವಂಥ ವಿಡಿಯೋಗಳ ಮೇಲೇ ಅವ್ರ ಅಭಿಪ್ರಾಯವನ್ನು ನಮಗೆ ಹೇಳ್ತಾ ಇರ್ತಾರೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಏನಕ್ಕಂದರೆ ನಾವು ಮಾಡ್ತಿರುವಂಥ ಕೆಲಸದಕ್ಕೆ ಯಾರಾದರೂ ಆ ಕಡೆಯಿಂದ ಒಂದು ಒಪಿನಿಯನು ಅಥವಾ ವೆಲ್ಡನ್ ಥರ ನಮಗೆ ಒಂದು ಹೇಳೋದಾಗಲಿ ಮೇಲ್ ಮಾಡೋದಾಗಲಿ ಮಾಡಿದಾಗ ನಮಗಿನ್ನೂ ಇನ್ಸ್ಪಿರೇಷನ್ ತಗೊಂಡು ನಮಗಿನ್ನೂ ಮಾಡಬೇಕು ಅನ್ನೋ ಒಂದು ನಮಗೆ ಜಾಸ್ತಿ ಆಗುತ್ತೆ. ಓಕೆ, ನಮಗೆ ಬರ್ತಾ ಇದೆ ಮೇಲು ಯೂಟ್ಯೂಬಿಂದ, ಓಕೆ ನಮ್ಮನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಾವು ಕೂಡ ಯೂಟ್ಯೂಬಲ್ಲಿ ಒಬ್ಬರಾಗಿದ್ದೀವಿ. ಸೊ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯಿತು. ಯೂಟ್ಯೂಬಲ್ಲಿ ನಾವು ವಿಡಿಯೋಸ್ ಚೆನ್ನಾಗಿ ಮಾಡಬೇಕು, ಜನಗಳಿಗೆ ರೀಚ್ ಆಗಬೇಕು ಅನ್ನೋದು ಮೈಂಡಿಗೆ ಬರುತ್ತೆ. ಸೊ ಇದೇನೇ ಗೈಸ್
ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದು. ಯೂಟ್ಯೂಬಿಂದ ನನಗೆ ಅಂದರೆ ಆಫ್ ಮಾನಿಟೈಸೇಷನ್ ಆಗಿದೆ, ಇನ್ನು ಫುಲ್ ಮಾನಿಟೈಸೇಷನ್ ಆಗಲಿಕ್ಕೆ ಇನ್ನೊಂದು ಸ್ವಲ್ಪ ಹತ್ತಿರದಲ್ಲೇ ಇದ್ದೀನಿ ನಾನು. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಹೇಳಿದ ಹಾಗೆಯೇ. ಮತ್ತು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡ್ತೀರಿ ಹೀಗೇನೆ ಅಂತ ಹೇಳ್ತಾ ಸೊ ಸಿಗುವ ನೆಕ್ಸ್ಟ್ ಒಂದು ಇನ್ಫಾರ್ಮೇಟಿವ್ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ತೆ, ಬಾಯ್ ಬಾಯ್.